ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನ್ನಪೂರ್ಣ ಕಿಚನ್ ಆ್ಯಂಡ್ ಕನ್ನಡ ವ್ಲಾಗ್. ಎಲ್ರಿಗೂ ಸ್ವಾಗತ. ಗೋಂಗೂರ ಚಟ್ನಿ ನೋಡಿ, ನಾನಿವತ್ತು ನಿಮಗೆ ಗೋಂಗೂರ ಚಟ್ನಿ ಮಾಡೋದನ್ನು ತೋರಿಸ್ತೀನಿ. ಅದಕ್ಕೆ ಪುಂಡಿ ಪಲ್ಯ ಕೂಡ ಅಂತಾರೆ. ಗೋಂಗೂರ ಸೊಪ್ಪು ಒಂದು ಕಟ್ ನೋಡ್ಕೊಂಬರೋಣ ಬನ್ನಿ ಹೇಗೆ ಮಾಡ್ತಾರೆ. ಒಂದು ಕಟ್ಟು ಬಿಡಿಸಿಟ್ಟು ತೊಳೆದಿಟ್ಟಿಯ ತೊಳೆದ್ಬಿಟ್ಟು ಸೋಸ್ಬಿಟ್ಟು ನೋಡೋದು ಇದೆ. ಇದಕ್ಕೆ ಅರ್ಧ ಗ್ಲಾಸ್ ನೀರು ಸಾಕ? ಅಷ್ಟೇ ಸಾಕ? ಸಾಕು, ಅದ್ರೇ ಬೇಯ್ತದೆ. ಜಾಸ್ತಿ ಅದ್ರ ನೀರು ಬಿಟ್ಕೊಂಡ್ಬಿಡ್ತದೆ. ಇದು ಮಿಕ್ಸಿ ಮಾಡ್ಬೇಕು ಆಮೇಲೆ? ಅದ್ರೇ ಮಸಿಬೇಕು. ಹಾಂ ಹಾಂ. ಬೆಳ್ಳುಳ್ಳಿ ನೋಡ್ತಾ ಇದೆ ಹಾಕ್ಬೇಕಾ? ಆಮೇಲೆ ಒಗ್ಗರಣೆಗೆ ಹಾಕ್ಬೇಕು. ಒಗ್ಗರಣೆಗೆ ಬೇರೆ ಹಾಕಬೇಕು, ಇದಕ್ಕೆ ಬೇರೆ. ಮತ್ತೆ ಜೀರಿಗೆ ಹಾಕ್ಬೇಕಾ? ಅದು ಒಗ್ಗರಣೆಗೆ. ಇದಕ್ಕೆ ಇಷ್ಟೇನಾ ಕುದಿಸೋದು? ಅಷ್ಟೇ. ಮೆಣಸಿನಕಾಯಿ ಎಷ್ಟು ಮೆಣಸಿನಕಾಯಿ ಹಾಕ್ಬೇಕು? 4 ಹಾಕಿದ್ದು. ಹಾಕಿದ್ಯಾ? ಹಾಕ್ಬಿಟ್ಟ ಒಳಗಡೆ ಕಟ್ ಮಾಡಿದ್ದಿಲ್ಲ ನಿಮ್ಮ ಮುಂದೆ. ಹ್ಞೂ. ಈಗ ಹಚ್ಚಿಟ್ಬಿಡ. ಸಣ್ಣಗಿಡಬೇಕಾ? ಹೀಗೆ ನಿಧಾನ ಮುಚ್ಚಿಡುತ್ತೆ. ಹಂಗೆ ಇಡಬೇಕು? ಹಂಗೆ ಇಡ್ಬೇಕಂತ ಮುಚ್ಚಿಡ್ಬೇಕು. ಅರ್ಧ ತೆಗಿಬೇಕಾದ್ರೆ ಏನು ಬೀಳಲ್ಲ, ಆದರೂ ಸುಮ್ಮನೆ ಮುಚ್ಚಿಡ್ದು ಒಳ್ಳೆ ಮಾಡಬೇಕು. ಕುದ್ಮೇಲೆ ಮಿಕ್ಸಿ ಮಾಡು. ಎಲ್ಲ ಮೆಣಸಿನಕಾಯಿ ಸ್ವಲ್ಪ ನೀರು ಇರೋದು ಪೂರ್ತಿ ನೀರು ಮುಗಿಯೋವರೆಗೂ ಕುದಿಬೇಕು. ಮತ್ತೆ ಇದರಿಂದ ಮಗಚೋದ್ರಿಂದ ಮಸಿಬೇಕಾ? ಇದು ಇನ್ನು ಇಷ್ಟೇ ಆಗುತ್ತಲ್ಲ. ಇದು ಒಂದು ಕಟ್ಟಿಂದು ಎಷ್ಟು ಜಾಸ್ತಿ ಹಾಕಿದರೆ ಜಾಸ್ತಿ ಆಗ್ತಿದೆಯಾ? ಒಂದು ಕಟ್ಟಿಂದು ಇಷ್ಟೇ. ಹಾಂ, ಒಂದು ದಿವಸ ಆಗುತ್ತೆ. ಎಲ್ಲರಿಗೂ ಚಟ್ನಿ ತಿನ್ನೋ ಥರ ತಿನ್ಬೋದು. ಇದಕ್ಕೇನು ಉಪ್ಪು ಹಾಕ್ಬೇಕಾ? ಉಪ್ಪು ಹಾಕಬೇಡ ಅಷ್ಟೇ. ಎಷ್ಟು ಸೊಪ್ಪೇ ಚೆನ್ನಾಗಿಲ್ಲ. ಹಸಿಮೆಣಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ, ಉಪ್ಪು. ಹಸಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಅಷ್ಟೇ. ಉಪ್ಪು, ಜೀರಿಗೆ ಹಾಕಿಲ್ಲ. ಜೀರಿಗೆ ಆಮೇಲೆ ಹಾಕ್ಬೇಕಾ? ಒಗ್ಗರಣೆ ಕೊಡ್ತೀನಿ. ಇದು ಮಗ್ಚಿದ್ಮೇಲೆ ಮತ್ತೆ ಮಿಕ್ಸಿ ಬೇರೆ ಮಾಡಬೇಕಾ? ಇಲ್ಲ ಅಷ್ಟೇ. ಇಷ್ಟೇ ಮಗ್ತದಲ್ಲ, ಮಿಕ್ಸಿ ಏನು ಮಾಡಂಗಿಲ್ಲ. ಚೆನ್ನಾಗಿ ಮಗಚಿಬಿಟ್ಟು ಸಣ್ಣಗಾಗುತ್ತೆ. ಎರಡು ಕಟ್ಟು ತಂದಿದ್ದ ಸಾಕಾಗುತ್ತೆ. ಇದು ಒಂದು ಕಟ್ಟು. ಇದಕ್ಕೆ ಒಗ್ಗರಣೆ ಕೊಡು. ಒಗ್ಗರಣೆ ಮಾಡಿಬಿಟ್ಟು ನೋಡಿ, ಇದಕ್ಕೆ ಎಲ್ಲ ಮಚ್ಚಿದೆಯಲ್ಲ, ಇದಕ್ಕೆ ಒಗ್ಗರಣೆ ಕೊಟ್ಬಿಟ್ರೆ ಅದಕ್ಕೆ ಗೋಂಗೂರ ಚಟ್ನಿ ರೆಡಿ ಆಗುತ್ತೆ. ಇವು ಅನ್ನಕ್ಕೂ ತಿನ್ಬೋದು, ಚಪಾತಿಗೂ ತಿನ್ಬೋದು. ಜೀರಿಗೆ, ಸಾಸಿವೆ ಸಾಕು. ಜೀರಿಗೆ, ಒಣಮೆಣಸಿನ್ಕಾಯಿ ಹಾಕ್ಬೇಕಾ? ಅದು ಮೆಣಸಿನ್ಕಾಯಿ ಜಾಸ್ತಿ ಹಾಕಿದ್ದು. ಕರಿಬೇವು ಹಾಕಲ್ಲ ಅವತ್ತು. ಕರಿಬೇವು ಹಾಕಲ್ಲ. ಮತ್ತೇನು ಹಾಕ್ಬೇಕು ಇದಕ್ಕೆ? ಅಷ್ಟೇ. ಒಗ್ಗರಣೆ, ಜೀರಿಗೆ ಅಷ್ಟೇ. ಸ್ವಲ್ಪ ಇಷ್ಟೇ ಚೆನ್ನಾಗಿರುತ್ತೆ. ನೋಡಿ, ಒಗ್ಗರಣೆ ಕೊಡುವಾಗ ಸ್ವಲ್ಪ ಇಂಗು ಕೂಡ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದುವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ನೋಡಿ ಎಷ್ಟಾಯಿತು, ಸ್ವಲ್ಪನೇ ಆಯ್ತು ನೋಡಿ. ಒಂದು ಕಟ್ಟಿದ್ದು ಮಾಡಿದರೆ ಅದನ್ನು ಒಂದು ಬಾಕ್ಸಿಗೆ ತೆಗಿತಾ ಇದ್ದೀವಿ. ಇದು ರೊಟ್ಟಿಗೆ, ಅನ್ನಕ್ಕೆ, ಚಪಾತಿಗೆ ಎಲ್ಲದಕ್ಕೂ ಬರುತ್ತೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಸಲ ಟ್ರೈ ಮಾಡಿ ನೋಡಿ. ಇದುವರೆಗೂ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ.